ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನೋಡಿ ವಾರ್ತೆಗಳ ವಿವರ. ಮುದ್ದೇಬಿಹಾಳ: ದ್ವೇಷ ಮಾಡದೆ ಇರುವಷ್ಟು ದಿನ ಒಳ್ಳೆಯ ಕೆಲಸಗಳನ್ನು ಮಾಡಿ ಪರಸ್ಪರ ಕಾಲೆಳೆಯಬೇಡಿ, ದ್ವೇಷ ಮಾಡಬೇಡಿ, ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳಬೇಡಿ ಎಂದು ತಾಳಿಕೋಟಿ ಕಾಸ್ಕತೇಶ್ವರ ಮಠದ ಪೀಠಾಧಿಕಾರಿ ಸಿದ್ಧಲಿಂಗ ದೇವರು ನುಡಿದರು. ಚಟ ಮಾಡದೆ ಚಲೋ ವ್ಯಕ್ತಿಗಳಾಗ್ರಿ, ದ್ವೇಷ ಮಾಡದೆ ಪ್ರೀತಿಯಿಂದ ಇರುವಷ್ಟು ದಿನ ಒಮ್ಮೆ ಹೋಗ್ಬಿಡ್ತೀವಿ, ಹಂಗ ಮತ್ತೆ ಯಾರು ಹುಟ್ಟು ಬರಂಗಿಲ್ಲ. ಒಮ್ಮೆ ಸತ್ ಹೋದ್ವಿ ಅಂದ್ರೆ ಮತ್ತೆ ಯಾರು ಹುಟ್ಟು ಬರಂಗಿಲ್ಲ. ಇದ್ದಷ್ಟು ದಿನ ಸಾಧ್ಯ ಆದಷ್ಟು ಪ್ರೀತಿಲೇ ಹಂಚ್ರಿ, ದ್ವೇಷ ಮಾಡಬೇಡ್ರಿ, ಕಾಲ್ ಎಳಿಬೇಡ್ರಿ, ಇನ್ನೊಬ್ರು ನೋಡಿ ಹೊಟ್ಟಿ ಹುರ್ಕೋಬೇಡ್ರಿ. ಇನ್ನೊಬ್ಬ ಯಾವ ಚಲೋ ಮನೆ ಕಟ್ಟಾನ ಅವನು. ತಾಲೂಕಿನ ಕಿಲಾರಹಟ್ಟಿ ಗ್ರಾಮದಲ್ಲಿ ಸಮಾಜ ಸೇವಕ MN ಮದರಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ CS ನಳಗೋಡ್ ಮಾತನಾಡಿ, ನಿಮ್ಮ ಮನೆತನಕ್ಕೆ ಹೆಸರಿರುತ್ತದೆ, ಅದು ಒಂದು ದಿನಕ್ಕೆ ಬಂದ ಹೆಸರು ಅಲ್ಲ, ಅದರ ಹಿಂದೆ ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುತ್ತದೆ. ಅದನ್ನು ಉಳಿಸಿಕೊಂಡು ಹೋಗುವ ಕೆಲಸ ಮಾಡಬೇಕು. ಸಣ್ಣ ಗುತ್ತಿಗೆದಾರರಾಗಿ ವೃತ್ತಿ ಆರಂಭಿಸಿದ NS ಪೂಜಾರಿ ಅವರು ಇಂದು ಕೆಟಗರಿ ಗುತ್ತಿಗೆದಾರರಾಗಿ ಬೆಳೆದಿದ್ದಾರೆ. ಸಾಮೂಹಿಕ ವಿವಾಹದಂಥ ಕೆಲಸಗಳ ಮುಖಾಂತರ ತಾಲೂಕಿನಾದ್ಯಂತ ಮದರಿ ಅವರ ಮನೆತನದ ಹೆಸರು ಮೆರುಗನ್ನು ತರುವಂಥ ಕಾರ್ಯ ಮಾಡುತ್ತಿದೆ ಎಂದು ಪ್ರಶಂಸಿಸಿದರು. ಇವತ್ತು ಇವರ ಮನೆತನ ಕೇವಲ ಈ ಹಳ್ಳಿಗೆ ಸೀಮಿತ ಆಗಿಲ್ಲ, ಇಡೀ ತಾಲೂಕಿಗೆ ಏನಪ್ಪಾ ಅಂದ್ರೆ ಒಂದು ಮೆರಗಂತರ್ತಕ್ಕಂಥ ಕೆಲಸವನ್ನು ಮಾಡಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇದು ಇರ್ತಕ್ಕಂಥ ವಧುವರರು ಇದನ್ನು ತಿಳ್ಕೋಬೇಕು. ಇವತ್ತು ಬಂದು ಸಾಮೂಹಿಕ ಮದುವೆ ಆಯ್ತು, ನಮ್ಮ ಜವಾಬ್ದಾರಿ ಮುಗೀತು, ಯಾರೋ ಆಯ್ತಪ್ಪ ಮದುವೆ ಆಯ್ತು, ಪುಣ್ಯ ನಮ್ಮ ಕೆಲಸ ಮುಗೀತು, ನಾವೆಲ್ಲ ಗಂಡ ಹೆಂಡತಿ ಆದ್ವಿ ಅಂತ ಹೇಳಿ ನಾವು ಮುಂದಿನ ಜೀವನವನ್ನು ಹೇಗೆ ಸಾಗಿಸ್ಬೇಕು ಅನ್ನುವಂಥ ಆಲೋಚನೆ ಮಾಡದೇ ಇದ್ರೆ ಮುಂದೆ ಜೀವನಗಳು ಬಹಳ ಕಷ್ಟ ಆಗ್ತವೆ. ಇವತ್ತಿನಿಂದ ಈ ಗಂಡ್ಮಕ್ಳು. ಸಮಾಜ ಸೇವಕ MN ಮದರಿ ಮಾತನಾಡಿ, ನನ್ನ ತಂದೆಯ ಆಸೆಯಂತೆ ಕಿಲಾರಹಟ್ಟಿಯಲ್ಲಿಯೇ ಬೀರಲಿಂಗೇಶ್ವರ ದೇವಸ್ಥಾನ ಕಟ್ಟಿ 2005ರಲ್ಲಿ ಸಾಮೂಹಿಕ ವಿವಾಹ ಆರಂಭಿಸಿದ್ದೆವು. ಅದು 2026ವರೆಗೆ ಮುಂದುವರೆದುಕೊಂಡು ಬಂದಿದೆ. ನಮ್ಮಲ್ಲಿರುವ ಕಾರ್ಮಿಕರು, ಬಡವರ ಕುಟುಂಬದವರಿಗೆ ಅನುಕೂಲ ಒದಗಿಸಲು ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದರು. 2005ರಲ್ಲಿ ಬೀರಲಿಂಗೇಶ್ವರ ಗುಡಿಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದೀವಿ ಮಾರ್ನಾಳದಲ್ಲಿ. ಅವಾಗ 25 ಜೋಡಿ ಸಾಮೂಹಿಕ ಲಗ್ನ ಆಗಿದ್ದು 2005ನೇ ಇಸವಿಯಲ್ಲಿ. ರಾಜಗೌಡರು ಅದೇ MLA ಆಗಿದ್ರು, ಅವರೇ ಆ ಕಾರ್ಯಕ್ರಮ ಬಂದಿದ್ರು. ರಾಜಗೌಡರು ಸುರಪುರದ MLA ಆಗಿ ಆ ಒಂದು ಅಲ್ಲಿನ ಸಾಮೂಹಿಕ ಲಗ್ನಗಳನ್ನು 2005ರಿಂದ 2021ರವರೆಗೆ ಪ್ರತಿ ವರ್ಷನೂ ಮಾಡುತ್ತಾ ಒಂದ್ಸಲ 10 ಆಗಿದ್ದಾವೆ, ಒಂದ್ಸಲ 50 ಆಗಿದ್ದಾವೆ, ಒಂದ್ಸಲ 40 ಆಗಿದ್ದಾವೆ, ಒಂದ್ಸಲ 30 ಆಗಿದ್ದಾವೆ. ಹೋದ ವರ್ಷ 50 ಜೋಡಿಗಳು ಮುದ್ದೇಬೇಳದಲ್ಲಿ ನಮ್ಮ ಮಗನ ಒಂದು ಮದುವೆಯಲ್ಲಿ ಮಾಡಿಕೊಟ್ಟಿದ್ದೇನೆ. ಹೋದ ಸಲ ಈ ಗುಡಿಯಲ್ಲಿ ಕ್ಯಾನ್ಸಲ್ ಮಾಡಿ ಒಂದೇ ತಿಂಗಳಲ್ಲಿ ಲಗ್ನ ಇರೋದ್ರಿಂದ ಅಲ್ಲೇ ಮಾಡೋಣ ಅಂತ ಮುದ್ದೇಬೇಳದಲ್ಲಿ ಮಾಡಿದ್ವಿ. ಅದೇ ರೀತಿ ಬೀರಲಿಂಗೇಶ್ವರ ಗುಡಿಯನ್ನು 2017ರಲ್ಲಿ ನಾವೇ ಒಂದು ಗುಡಿಯನ್ನು ಸ್ಥಾಪನೆ ಮಾಡೋಣ, ಬೇರೆ ಹೋಗಿ ಬರೋದಕ್ಕಿಂತ ಅಲ್ಲಿ ದೇವರನ್ನ ಇಲ್ಲಿ ಕರೆಸಿದ್ರೆ ಪಲ್ಲಕ್ಕಿ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಅವಾಗ ಅಜ್ಜರ್ ಕೇಳ್ಕೊಂಡಾಗ ಅಜ್ಜರ್ ನಮ್ಗೆ ಆಯ್ತು ಕಟ್ರಪ್ಪ ನಡೀವಿ ಅಂತ ಹೇಳಿದಾಗ ಇಲ್ಲಿ 2017ರಲ್ಲಿ ಗುಡಿಯನ್ನು ನಿರ್ಮಾಣ ಮಾಡಿದ್ವಿ. 2017ರಲ್ಲಿ 35 ಸಾಮೂಹಿಕ ಲಗ್ನ ಕಿಲಾರಹಟ್ಟಿಯಲ್ಲಿ ಫಸ್ಟ್ ಟೈಮ್ 35 ಲಗ್ನಗಳ ಒಂದಿಗೆ ಈ ಗುಡಿ ಪ್ರಾರಂಭವಾಗಿ ಇಲ್ಲಿಯವರೆಗೆ. ಯಾಕೀಗ ಉಚಿತ ಸಾಮೂಹಿಕ ಲಗ್ನ ಮಾಡ್ತಿದ್ವಪ್ಪ ಅಂದ್ರೆ ಅವಾಗ ಗುಡಿ ಕಟ್ಟಿದ್ದು ಇಲ್ಲ, ಒಂದಿಷ್ಟು ನಾವು ಜನರ ಕೈ ಮೇಲೆ ನೀರು ಹಾಕಬೇಕು ಅಂದ್ರೆ ಪ್ರಸಾದವನ್ನು ಉಣಿಸ್ಬೇಕು ಅನ್ನುವಂಥ ಭಾವನೆ ನಮ್ಮ ತಂದೆಯವ್ರದಾಗಿತ್ತು. ಆ ಕಾರಣದಿಂದ ಸಾಮೂಹಿಕ ಲಗ್ನವನ್ನು ಇಟ್ಕೊಂಡಿವಿ. ಮುಂದೆ ಸಾಮೂಹಿಕ ಲಗ್ನ ಯಾಕಂದ್ರೆ ಹಂಗೆ ಮಾಡ್ಕೊತ ಬಂದಿವಪ್ಪ, ಪ್ರತಿ ವರ್ಷ ಬರೋಣ ಒಂದು ತಿಂಗಳು ಇರೋದ್ರಾಗ ನಮ್ಮಲ್ಲಿ ಇರುವಂಥ ಕಾರ್ಮಿಕರು, ಸೆಂಟ್ರಿಂಗ್ ವರ್ಕರ್ ಯಾರೇ ಆಗಲಿ, ಇಲ್ರಿ ಈ ವರ್ಷ ಲಗ್ನ ಇಡ್ತೀರಿ ಅಂದ್ರೆ ನಮ್ಮ ಹುಡುಗನ ಲಗ್ನದ, ಈ ಸಲ ಲಗ್ನ ಇಡ್ತೀರಿ ಅಂದ್ರೆ ನಮ್ಮ ಹುಡುಗನ ಲಗ್ನದ ಅಂತೇಳಿ ನಮ್ಮ ಫಾದರ್ಗೆ ಅವ್ರಿಗೆ ಎಲ್ಲರೂ ಕೇಳ್ತಾ ಇದ್ದಾಗ, ಇಲ್ಲಪ್ಪ ನೋಡಿ ಇದೊಂದ್ಸಲ ಲಗ್ನ ಮಾಡಿಬಿಡ್ತೀರಿ ನೋಡು ಎಲ್ಲರೂ ಕೇಳಕತ್ತಾರ ಅಂತ ನಮ್ಮಪ್ಪ ಅಂದಾಗ, ಹಂಗೆ ಅದೇ ರೀತಿನ ವರ್ಷನೂ ಪ್ರತಿ ವರ್ಷನೂ ಈಗ ನಮ್ಮ ಇಲ್ಲ ನಮ್ಮಲ್ಲಿ ಇರುವಂಥ ಎಲ್ಲ ಕಾರ್ಮಿಕರಾಗಲಿ, ಸೆಂಟ್ರಿಂಗರಾಗಲಿ ಏನು ಕೆಲಸ ಮಾಡ್ತಾ ಇದ್ದಾರ ಅಂತ ಎಲ್ಲ ಕೂಲಿ ಕಾರ್ಮಿಕರು ಮಕ್ಕಳಿಗೆ ಅನುಕೂಲ ಆಗಲಿ, ಅವರು ಈ ಸಲ ಜಾತ್ರೆ ಇಡ್ರಿ ಅಂತಂದಾಗ, ಲಗ್ನಗಳನ್ನು ಇಟ್ಕೋರಿ ಅಂತಂದಾಗ ಪ್ರತಿ ವರ್ಷ ಲಗ್ನಗಳನ್ನು ಇಟ್ಕೊಂಡು ಈ ವರ್ಷ 22 ಜೋಡಿಗಳು ಲಗ್ನದ ಒಂದು ಪ್ರವೇಶವನ್ನು ಪಡೆದಿದ್ದಾರೆ. ಅದೇ ರೀತಿ ಶ್ರೀ ಬೀರಲಿಂಗೇಶ್ವರನ ಒಂದು ಜಾತ್ರೆಗೆ 11 ಪಲ್ಲಕ್ಕಿಗಳನ್ನು ಕರೆಸಿದ್ದೇವೆ. 11 ಪಲ್ಲಕ್ಕಿಗಳು ಈಗ ಗೋನಾಳ ಇರ್ಬೋದು, ಇವಣಿಗೆ ಇರ್ಬೋದು, ಅಡಿವು ಸೋಮನಾಳ್, ಮಾರ್ನಾಳ್ ಮನೆ ದೇವರು ಏನದಾವ 2 ದೇವರ ಪಲ್ಲಕ್ಕಿಯನ್ನು ತಂದು ನಿನ್ನೆ ಒಂದು ಗಂಗೆ ಸ್ಥಳವನ್ನು ರಾತ್ರಿ 12 ಗಂಟೆವರೆಗೆ ಮೆರವಣಿಗೆ ಮುಖಾಂತರ ಡೊಳ್ಳಿನ ವಾಲ್ಗದೊಂದಿಗೆ ಈ ಗುಡಿಗೆ ತಲುಪುವಾಗ ರಾತ್ರಿ 12 ಗಂಟೆ ಆಯಿತು. ಎಲ್ಲ ಪೂಜ್ಯರು ಗುರುಗಳು ಆಗಮಿಸಿ
ಒಂದು ಒಳ್ಳೆಯ ಮೆರವಣಿಗೆ ಮುಖಾಂತರ ದೇವರನ್ನು ಬರಮಾಡಿಕೊಂಡು ಅತಿ ಖುಷಿಯಿಂದ ಈ ಸಾಮೂಹಿಕ ಲಗ್ನಗಳನ್ನು ಹಮ್ಮಿಕೊಂಡಿದ್ದೇವೆ. ಭಕ್ತಾದಿ ಕಾಂಗ್ರೆಸ್ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ, ತಮ್ಮ ಮಗನ ಮದುವೆಯಲ್ಲಿ ಬಡವರ ಮಕ್ಕಳಿಗೂ ಮದುವೆ ಮಾಡಿಕೊಟ್ಟಿರುವ ಮದರಿ ಅವರು ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ. ಸಮಾಜದವರು ಇಂಥವರನ್ನು ಬೆಳೆಸಬೇಕು. ಮಲ್ಲಿಕಾರ್ಜುನ್ ಮದರಿ ಯರ್ಜರಿ ಭಾಗದಲ್ಲಿ ಮಲ್ಲು ಅಪರಾಧಿ ಒಳ್ಳೆಯ ವ್ಯಕ್ತಿಗಳು. ನಿಮ್ಮನ್ನು ಯಾವ ರಾಜಕಾರಣಿಯೂ ಬೆಳೆಸುವುದಿಲ್ಲ. ಎಲ್ಲರೂ ಅವರವರ ಮಕ್ಕಳು ಹೆಂಡಂದಿರನ್ನೇ ಬೆಳೆಸುತ್ತಾರೆ. ಆದರೆ ನಿಮ್ಮ ಸಮಾಜದಲ್ಲಿ ನೀವೇ ಬೆಳೆಯಬೇಕು. ಈ ಕ್ಷೇತ್ರದಲ್ಲಿ ಕುರುಬ ಸಮಾಜದವರು ಶಾಸಕರಾಗಬೇಕು. ಈ ಭಾಗದಲ್ಲಿ ನೀರಾವರಿಗಾಗಿ ಹೋರಾಟ ನಡೆಯಬೇಕು. ಜನಪ್ರತಿನಿಧಿಗಳು ಇದಕ್ಕೆ ಇಚ್ಛಾಶಕ್ತಿ ತೋರಬೇಕು ಎಂದು ಹೇಳಿದರು. ಬಹಳ ಜನ ಶ್ರೀಮಂತರು ಇರ್ತಾರೆ, ಬಹಳ ಜನ ರಾಜಕಾರಣಿಗಳಿರ್ತಾರೆ. ತಮ್ಮ ಮಕ್ಕಳು ಮದುವೆ ಏನಪ್ಪ ಆಡಂಬರವಾಗಿ ತಮ್ಮ ಮಕ್ಕಳು ಒಬ್ಬರ ಮಾಡ್ತಾರೆ. ಆದ್ರೆ ಹಂಗ ಮದುವೆ ಅಣ್ಣನವರು ಮಾಡಬಹುದಾಗಿತ್ತು, ಆದ್ರೆ ಅವ್ರು ಮಾಡಲಿಲ್ಲ. ತನ್ನ ಮಗನ ಜೊತೆಗೆ ಇನ್ನೊಬ್ಬ ಮಕ್ಕಳ ಮದುವೆ ಕೂಡ ಆಗ್ಬೇಕು ಅನ್ನುವಂತ ಭಾವನೆಯಿಂದ ಮುದ್ದೇಬಿಡದಲ್ಲಿ ದೊಡ್ಡ ಮಗನ ಮದುವೆ ಜೊತೆಗೆ ದೊಡ್ಡ ಸಾಮೂಹಿಕ ವಿವಾಹವನ್ನ ಮಾಡಿದ್ವಿ. ಬಹಳ ಒಳ್ಳೆ ಕೆಲಸ ಇದು. ಇವತ್ತು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋರು ಬಹಳಷ್ಟು ಕಡಿಮೆ. ಇವತ್ತು ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಮಾಡುವಂತ ಕೆಲಸವನ್ನ ಇವತ್ತು ಮದರಿಯವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವುದರ ಮುಖಾಂತರ ಅನೇಕ ಬಡ ಮಕ್ಕಳಿಗೆ ಸಾಕಷ್ಟು ಶಿಕ್ಷಣದ ಜ್ಞಾನವನ್ನು ಇವತ್ತು ಅವರು ನೀಡ್ತಾ ಇದಾರಲ್ಲ, ಇದು ದೊಡ್ಡ ಕಾರ್ಯ. ಅಷ್ಟೇ ಅಲ್ಲ, ಅನೇಕ ವರ್ಷಗಳಿಂದ ಕೂಡ ಇಲ್ಲಿ ಈ ಭಾಗದಲ್ಲಿ ಒಂದು ಹೈಸ್ಕೂಲ್ ಕೂಡ ಇದ್ದಿದ್ದಿಲ್ಲ. ಒಂದು ಹೈಸ್ಕೂಲ್ ಇಲ್ಲ ಇಲ್ಲಿ ಇಷ್ಟು ಭಾಗದಲ್ಲಿದೆ. ಹಾಸನ ಇದ್ದಾಗ ಕೂಡ ಇಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಅನ್ನ ತೆಗೆದು ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕಾದ ಕೆಲಸವನ್ನ ಇವತ್ತು ಅವರು ಮಾಡಿದ್ದಾರೆ. ಬಹಳ ಒಳ್ಳೆಯ ಕೆಲಸ ಇದು. ಅದರ ಜೊತೆಗೆ ಇವತ್ತು ಈ ಭಾಗ ಸಾಕಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಈ ಮಸಾರಿ ಹಳ್ಳಿಗಳು ಏನಂತಂದ್ರೆ ಏನಂತ ಕರೀತಾರಪ್ಪ ಅಂದ್ರೆ ಹಾಲು ಮತ್ತು ಸಮಾಜದ ಹಳ್ಳಿಗಳು ಅಂತ ಕರೀತಾರೆ. ಇಲ್ಲಿ ಸಾಕಷ್ಟು ಬಡತನ ಇದೆ, ಇಲ್ಲಿ ಸಾಕಷ್ಟು ಅಜ್ಞಾನ ಇದೆ, ಅಂಧಕಾರ ಇದೆ. ಇದೆಲ್ಲ ಹೋಗ್ಬೇಕಪ್ಪ ಅಂತಂದ್ರೆ ನಾವೆಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡ್ಬೇಕು. ಅದರ ಜೊತೆಗೆ ಈ ಭಾಗ ಸಂಪೂರ್ಣವಾಗಿ ನೀರಾವರಿ ಆಗ್ಬೇಕು. ಯಾಕಂದ್ರೆ ಈ ಭಾಗದ ಪ್ರತಿ ಹಳ್ಳಿನೂ ನನಗೆ ಗೊತ್ತಿದೆ, ಪ್ರತಿಯೊಬ್ಬ ರೈತರು ಕೂಡ ನನಗೆ ಗೊತ್ತಿದ್ದಾರೆ. ಈ ಎಲ್ಲ ನೋಡಿದ್ರೆ ಇಲ್ಲಿ ಬಡತನ ಜಾಸ್ತಿ ಇದೆ. ಇಲ್ಲಿ ಮೊದಲು ಈ ಭಾಗ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ಭಾಗ ಮೊದಲು ನೀರಾವರಿ ಆಗ್ಬೇಕು. ಆ ನೀರಾವರಿ ಮಾಡ್ಲಿಕ್ಕೆ ಈ ಭಾಗದ ಜನಪ್ರತಿನಿಧಿಗಳು ಹೋರಾಟ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅನೇಕ ನೀರಾವರಿಗಳು ಇದಾವೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಹಿಂಗೆ ಉಳಿದಿದ್ದಾವೆ. ಇವು ಆಗ್ಬೇಕಪ್ಪ ಅಂತಂದ್ರೆ ಈ ಭಾಗದ ರೈತರು ಅದರ ಜೊತೆಗೆ ಜನಪ್ರತಿನಿಧಿಗಳು ಪ್ರಯತ್ನ ಮಾಡ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾನು ಒಂದು ಮಾತನ್ನು ಹೇಳಕ್ ಬಯಸ್ತೇನೆ. ಇವತ್ತು ಹಾಲಮತ ಸಮಾಜದಲ್ಲಿ ಇವತ್ತು ಅನೇಕ ಜನ ಯುವಕರು ಇದ್ದಾರೆ, ಮದರಿ ಅಣ್ಣನವರು ಇದ್ದಾರೆ, ಆ ಹೆರ್ಜರಿ ಭಾಗಕ್ಕೆ ಹೋದ್ರೆ ಅಪರಾಧಿಯವರು ಇದ್ದಾರೆ, ಬಹಳ ಒಳ್ಳೆ ವ್ಯಕ್ತಿಗಳಿದ್ದಾರೆ. ಯಾವ ವ್ಯಕ್ತಿ ಅಂತಂದ್ರೆ ಆ ವ್ಯಕ್ತಿ ಬೆಳಿಬೇಕಪ್ಪ ಅಂತಂದ್ರೆ ಎಲ್ಲಾ ಸಮಾಜದ ಬಂಧುಗಳ ಜೊತೆಗೆ ಬೆರಿಬೇಕು. ಆ ಬೆರೆಯುವಂತ ಶಕ್ತಿ ಯಾವ್ರಿಗಿದೆಯಪ್ಪ ಅಂದ್ರೆ ಅದು ಮಲ್ಲಿಕಾರ್ಜುನ ಮದುವೆಯವರಿಗಿದೆ, ಇನ್ನೊಂದು ಮಲ್ಲಣ್ಣ ಅಪರಾಧಿಯವರಿಗಿದೆ. ನಾನು ನೋಡಿದ ಪ್ರಕಾರ ಅವರನ್ನ ಬೆಳೆಸುವಂತ ಕೆಲಸವನ್ನ ಸಮಾಜ ಮಾಡ್ಬೇಕು. ಅಂದಾಗ ಮಾತ್ರ ಒಂದು ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂದೆ ಬರ್ಬೇಕಪ್ಪ ಅಂದ್ರೆ ನೀವು ಮಾಡ್ಬೇಕು. ಎಲ್ಲಿವರೆಗೆ ನೀವು ಬೆಳೆಸುವುದಿಲ್ಲ, ಯಾವ ರಾಜಕಾರಣಿಗಳು ನಿಮ್ಮನ್ನು ಬೆಳೆಸಲ್ಲ. ಯಾಕಂದ್ರೆ ನಾ ಈ ವೇದಿಕೆ ಮೇಲೆ ಒಂದು ಮಾತು ನೇರವಾಗಿ ಹೇಳ್ತೀನಿ, ನಾನು ಯಾರು ನಿಮ್ಮನ್ನು ಬೆಳೆಸಂಗಿಲ್ಲ. ನೀವು ಬೆಳಿಬೇಕಪ್ಪ ಅಂದ್ರೆ ನಿಮ್ಮ ಸ್ವಂತ ಶಕ್ತಿಯಿಂದ ಬೆಳಿಬೇಕು, ಸಮಾಜ ಅವರನ್ನ ಬೆಳೆಸ್ಬೇಕು. ಅಂದಾಗ ಮಾತ್ರ ನೀವು ಬೆಳಿತೀರಿ. ಯಾವ ರಾಜಕಾರಣಿಗಳು ನೀವು ಬೆಳೆಸಂಗಿಲ್ಲ. ಯಾಕಂದ್ರೆ ಅವರು ಮಕ್ಕಳು ಬೆಳೆಸ್ಬೇಕು, ಮಗಳು ಬೆಳೆಸ್ಬೇಕು, ಇದರೊಳಗೆ ಅವ್ರು ಚಿಂತೆ ಒಳಗಿರ್ತಾರೆ. ಆದ್ರೆ ನಮಗೋಸ್ಕರ ದುಡಿದಿದ್ದಾರೆ, ಈ ಸಮಾಜ ನನಗೋಸ್ಕರ ನನ್ನನ್ನ ಈ ಜನಪ್ರತಿನಿಧಿ ಮಾಡಿದ್ದಾರೆ ಅನ್ನುವಂಥ ಭಾವನೆ ಇವತ್ತು ಯಾವ ರಾಜಕಾರಣಿಗಳಲ್ಲಿ ಇಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬೆಳೆಯುವುದರ ಮುಖಾಂತರ ಇವತ್ತು ಎಲ್ಲ ಸಮಾಜದ ಬಂಧುಗಳನ್ನ ಜೊತೆಗೆ ಕರೆದುಕೊಂಡು ಹೋಗೋದ್ರ ಮುಖಾಂತರ ನೀವು ಇವತ್ತು ಬೆಳೆದಿದ್ದೇ ಕರೆಯಾದ್ರೆ ಸಮಾಜದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ. ಆ ಗುಣ ಇವತ್ತು ಮದುವೆಯವ್ರ ಹತ್ರ ಇದೆ, ಮಲ್ಲಣ್ಣ ಅಪರಾಧಿಯವ್ರ ಹತ್ರ ಇದೆ. ಅದಕ್ಕೆ ಈ ಸಮಾಜ ಹಾಲು ಮತ್ತು ಸಮಾಜ ಸಾಕಷ್ಟು ಜನ ಹಿರಿಯರು ಕುಂತಿದ್ದಾರೆ. ಈಗಾಗಲೇ ನಿಮ್ದು ವಯಸ್ಸು ಮುಗಿಯಾಕ ಬಂದಿದೆ. ಇವತ್ತು ಆ ಶಕ್ತಿ ಯಾರ ಹತ್ರ ಯುವಕರು ಇದ್ದಾರೆ. ಅಂತ ಯುವಕರನ್ನ ಇವತ್ತು ಸಮಾಜದ ಏನ್ ನೀವು ಪ್ರಮುಖ ಮುಖಂಡರಿದ್ದೀರಿ, ಸ್ವಾಮೀಜಿಗಳಿದ್ದೀರಿ, ಅವ್ರು ಬೆಳೆಸುವಂತ ಕೆಲಸವನ್ನ ನೀವು ಮಾಡಬೇಕು. ಅದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಹಾಲು ಮತ್ತು ಸಮಾಜದ ವ್ಯಕ್ತಿನೂ ಕೂಡ ಈ ಸಮಾಜ ಈ ಮುದ್ದೇಬಳದಲ್ಲಿ ಶಾಸಕರಾಗಬೇಕು. ಯಾಕಂದ್ರೆ ಇದು ಕೇವಲ ರಾಜಕಾರಣ ಒಂದು ಸಮಾಜಕ್ಕೆ ಅಲ್ಲ. ಅದಕ್ಕೆ ಬಹಳಷ್ಟು ಜನರಿಗೆ ಯಾರಾದ್ರೂ ಟಿಕೆಟ್ ಕೇಳಿದ್ರೆ ಒಳಗೆ ಬೇರೆ ಚಲೋ ಹೋಗ್ಬಿಟ್ಟಿರ್ತದೆ. ಹಂಗಾಗಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ಸಮಾಜವನ್ನ ಬೆಳೆಸುವಂತ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಈ ವೇದಿಕೆ ಮೇಲೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರೂ ಕೂಡ ವಂದಿಸುತ್ತಾ ನಾನೇ
ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸರೂರು ಹಾಲು ಮತ್ತು ಗುರುಪೀಠದ ರೇವಣಸಿದ್ದೇಶ್ವರ ಶಾಂತಮಯ್ಯ ಸ್ವಾಮೀಜಿ ಮಾತನಾಡಿ, ಕುರುಬ ಜನಾಂಗದವರು ಮೂಢನಂಬಿಕೆಗಳನ್ನು ಬಿಡಬೇಕು, ಪ್ರಾಣಿ ಬಲಿ ಕೊಡಬಾರದು, ಬೇಟೆ ಮಾಡುವುದನ್ನು ಬಿಟ್ಟರೆ ನೀವು ಅಧಿಕಾರದಲ್ಲಿ ಇದ್ದು ಆಳ್ವಿಕೆ ನಡೆಸಬಹುದಾಗಿದೆ ಎಂದು ಕಿವಿ ಮಾತು ಹೇಳಿದರು. ಇಟ್ಟುಕೊಂಡು ಉಳಿಕೆದನ್ನ ದಾನ ಮಾಡಬೇಕಂತ ಹೆಂಗೆ ಹೇಳಿದ್ರು, ಅದೇ ದಾರಿಯೊಳಗೆ ಆಲ್ರೆಡಿ ಅವ್ರು ನಡೀತಾ ಇದ್ದಾರೆ ಅನ್ನೋದು ಈ ಕಾರ್ಯಕ್ರಮ ನೋಡಿದ್ರೆ ಗೊತ್ತಾಗ್ತದೆ ಹಾಗೆ ಎನ್ನುವಂಥದ್ದು. ಎಷ್ಟೇ ಶ್ರೀಮಂತರಾದರೂ ಕೂಡ ಪರೋಪಕಾರ ಮಾಡುವಂತ ಬುದ್ಧಿ ಬರುವುದಿಲ್ಲ. ಎಷ್ಟಿದ್ರು ನನಗೆ ಇರಲಿ ಅಂತ ಸ್ವಾರ್ಥದ ಪ್ರಪಂಚದೊಳಗ ನಿಸ್ವಾರ್ಥ ಸೇವೆಯನ್ನು ಮಾಡುವ ಸಿದ್ದನಕೊಳ್ಳದ ಕಲಾಪೋಷಕ ಮಠದ ಶಿವಕುಮಾರ ಸ್ವಾಮೀಜಿ, ಕಾಂಗ್ರೆಸ್ ಮುಖಂಡ YH ವಿಜಯಕರ್ ಮಾತನಾಡಿದರು. ಅಂಕಲಿ ಮಠದ ನಿರುಪಾದೇಶ್ವರ ಸ್ವಾಮೀಜಿ, ಯರಿಜರಿ ಯಲ್ಲಾಲಿಂಗೇಶ್ವರ ಮಠದ ಮಲ್ಲಾರ್ಲಿಂಗ ಮಹಾಸ್ವಾಮೀಜಿ, ಸರೂರಿನ ಶಿವಯ್ಯ ಗುರುವಿನ್, ಕಾಡಸಿದ್ದೇಶ್ವರ ಮಠದ ರಮಾನಂದ ಸ್ವಾಮೀಜಿ, ಅರವಿಂದ್ ಒಡೆಯರ್, ಲಿಂಗಬೀರದೇವರು, ಕೆಂಚರಾಯ ಮುತ್ಯ, ವಕೀಲರಾದ BJ ಜಗ್ಗಲ್, PLD ಬ್ಯಾಂಕ್ ಅಧ್ಯಕ್ಷ BK ಬಿರಾದರ್, ಅಧ್ಯಕ್ಷತೆ ವಹಿಸಿದ್ದ ಪ್ರಥಮ ದರ್ಜೆ ಗುತ್ತಿಗೆದಾರ ನೀಲಕಂಠಪ್ಪ ಪೂಜಾರಿ, ಮುಖಂಡರಾದ ಮಲ್ಕೇಂದ್ರಗೌಡ ಪಾಟೀಲ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಗಂಗಾಧರ ನಾಡಗೌಡ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ BS ಶಿರೋಡ್, ಕೆಂಚಪ್ಪ ಬಿರಾದಾರ್, ಪುರಸಭೆ ಮಾಜಿ ಸದಸ್ಯ ಸಂಘ ಮಧ್ಯವರಹಳ್ಳಿ, ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಮಾಜಿ ನಿರ್ದೇಶಕಿ ಶ್ರೀದೇವಿ ಮದರಿ, ಯಲ್ಲಪ್ಪ ನಾಯ್ಕ ಮಕ್ಕಳ, ಗುತ್ತಿಗೆದಾರರಾದ HM ನಾಯಕ್, MH ಬೊಮ್ಮನಹಳ್ಳಿ ಇದ್ದರು. ವಿಜಯಲಕ್ಷ್ಮಿ ಮಳಗಾವಿ ಹಾಗೂ ನೀಲಮ್ಮ ಮಾಗಿ ಪ್ರಾರ್ಥಿಸಿದರು. ವೀರೇಶ್ ಗುಡಲ್ಮನಿ ಸ್ವಾಗತಿಸಿದರು. ಬಾಲು ಕರೆಕಲ್ ನಿರೂಪಿಸಿದರು. ಪುಸ್ತಕ ಬಿಡುಗಡೆ. ಬಸವನ ಬಾಗೇವಾಡಿ ಸಮಾಜ ಕಲ್ಯಾಣ ಇಲಾಖೆ ನೌಕರ ಸಾಹಿತಿ ವೀರೇಶ್ ಗುಡಲ್ಮನಿ ಅವರು ಬರೆದ ಮನ್ನೀರೇಶ್ವರ ಮಹಾತ್ಮೆ ಪುಸ್ತಕವನ್ನು ಸಿದ್ದನಕೊಳ್ಳದ ಶಿವಕುಮಾರ ಸ್ವಾಮೀಜಿ, ಕಾಸಕತೇಶ್ವರ ಮಠದ ಸಿದ್ಧಲಿಂಗ ದೇವರು, ಶಾಸಕ CS ನಾಡಗೌಡ್, ರೇವಣಸಿದ್ದೇಶ್ವರ ಶಾಂತಮಯ್ಯ ಸ್ವಾಮೀಜಿ ಬಿಡುಗಡೆ ಮಾಡಿದರು. 22 ಜೋಡಿ ನವಜೀವನಕ್ಕೆ ಪದಾರ್ಪಣೆ. ಸಮಾಜ ಸೇವಕ MN ಮದರಿ ಅವರ ನೇತೃತ್ವದಲ್ಲಿ ಜರುಗಿದ ಸಾಮೂಹಿಕ ವಿವಾಹದಲ್ಲಿ ಒಟ್ಟು 22 ಜೋಡಿಗಳು ನವಜೀವನಕ್ಕೆ ಕಾಲಿರಿಸಿದರು. ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಬಾಲ್ಯ ವಿವಾಹ ನಡೆಯದಂತೆ ನೋಡಿಕೊಂಡರು. ಪೊಲೀಸ್ ಇಲಾಖೆಯಿಂದ ಭದ್ರತೆ ಒದಗಿಸಲಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.